ತುಲಾರಾಶಿಯ ಬಗ್ಗೆ ಒಂದು ಚಿಂತನೆಯನ್ನು ಮಾಡೋಣ. ತುಲಾರಾಶಿಯವರು ತುಂಬ ಉಪಕಾರ ಮನೋಭಾವವನ್ನು ಹೊಂದಿರುವಂಥವರು. ನಾವೇನಾದರೂ ಉಪಕಾರ ಯಾರ ಹತ್ರ ಆದರೂ ಪಡೆಯಬೇಕಿದ್ರೆ ತುಲಾರಾಶಿಯವರ ಬಳಿ ಹೋದರೆ ಅವರು ನಿಷ್ಕಲ್ಮಶ ಹೃದಯದಿಂದ ನಮಗೆ ಉಪಕಾರವನ್ನು ಮಾಡ್ತಾರೆ. ಮತ್ತು ನಿಜವಾದ ಪ್ರಾಮಾಣಿಕವಾದ ವ್ಯಾಪಾರ ಮಾಡೋದಿದ್ರೂ ಕೂಡ ತುಲಾರಾಶಿಯವರ ಬಳಿಯೇ ಹೋಗಬೇಕು. ಅದು ತಕ್ಕಡಿ ಹಿಡಿದಿರುವ ರಾಶಿ ಅದು. ಅಂದರೆ ತಕ್ಕಡಿ ತನಗೊಂದು ಇನ್ನೊಬ್ರಿಗೊಂದು ಅಂತ ಮೋಸ ಮಾಡಲ್ಲ. ತಕ್ಕಡಿ ನಮ್ಮ ಜೀವನದ ದೊಡ್ಡ ಪಾಠ. ನಾವೇನು ಮಾಡ್ತೀವಿ ಅಂತಂದರೆ ಯಾವತ್ತೂ ಕೂಡ ನಮ್ಮವರಿಗೆ ಒಂದು, ಮತ್ತೊಬ್ಬರಾದರೆ ಇನ್ನೊಂದು ಮಾಡ್ತೀವಿ. ನಾವು ಎಲ್ಲವನ್ನು ಕೂಡ ಮನಸ್ಸಿನಲ್ಲಿ ತೂಗಿ ಆಮೇಲೆ ಬಾಹ್ಯವಾದ ತೂಕವನ್ನು ನಾವು ಅಳತೆ ಮಾಡ್ತೀವಿ. ಅದು ತಪ್ಪು. ನಮ್ಮವರಾಗಲಿ ಬೇರೆಯವರಾಗಿರಲಿ ಎಲ್ಲರಿಗೂ ಒಂದೇ ನ್ಯಾಯ. ಆ ಪಾಠ ಕಲಿಯಬೇಕು ಅಂತಂದರೆ ನಾವು ತಕ್ಕಡಿಯಿಂದ ಪಾಠ ಕಲಿಯಬೇಕು. ಆದ್ದರಿಂದ ತುಲಾರಾಶಿಯವರು ಹೀಗೆ ಇರ್ತಾರೆ. ಅವರು ತುಂಬ ನ್ಯಾಯಬದ್ಧವಾದ ಜೀವನವನ್ನು ನಡೆಸ್ತಾರೆ. ಚಿತ್ರಾ ನಕ್ಷತ್ರ ಹಾಗೂ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಈ 3 ನಕ್ಷತ್ರಗಳಿಂದ ಕೂಡಿರುವಂಥದ್ದು ತುಲಾರಾಶಿ. ಅದರಲ್ಲಿ ಸ್ವಾತಿ ನಕ್ಷತ್ರ ನಿಮಗೆ ಗೊತ್ತೇ ಇದೆ. ಸ್ವಾತಿ ನಕ್ಷತ್ರದಲ್ಲಿ ಮಳೆ ಹನಿ ಆ ಸಮುದ್ರದಲ್ಲಿ ಶಂಖದಲ್ಲಿ ಬಿದ್ದಾಗ ಅದು ಮುತ್ತಾಗುತ್ತೆ ಅನ್ನೋ ವಿಷಯ ಎಲ್ರಿಗೂ ಕೂಡ ಗೊತ್ತಿದೆ. ಅಂದರೆ ಅಷ್ಟು ಆ ಒಂದು ಘಳಿಗೆಗೆ, ಆ ಒಂದು ನಕ್ಷತ್ರಕ್ಕೆ ಅಷ್ಟು ಮಹತ್ವ ಇದೆ. ವಿಶೇಷವಾದ ಮಹಾನಕ್ಷತ್ರ ಅಂತ ಕರೆಸಿಕೊಳ್ಳುತ್ತೆ ಸ್ವಾತಿ ನಕ್ಷತ್ರ. ಆದ್ದರಿಂದ ಸ್ವಾತಿ ನಕ್ಷತ್ರ ತುಲಾರಾಶಿಯಾಗಿದ್ದರೆ ಅವರು ಚಿನ್ನ ಇದ್ದಂತೆ. ಮತ್ತು ವಿಶಾಖ ನಕ್ಷತ್ರ ಅದು ಅಗ್ನಿಯ ನಕ್ಷತ್ರ. ಯಜ್ಞ ಹವನಗಳು, ಹೋಮ ಹವನಗಳು ಅಥವಾ ಅಗ್ನಿಮುಖದಲ್ಲಿ ಮಾಡುವಂಥ ಆರಾಧನೆ ಇದೆಲ್ಲವೂ ಕೂಡ ವಿಶಾಖ ನಕ್ಷತ್ರದವರಿಗೆ ಭಾರಿ ಇಷ್ಟಕರವಾಗಿರುತ್ತೆ ಹಾಗೂ ತತ್ಸ್ವರೂಪವೇ ಆಗಿರ್ತಾರೆ. ಮತ್ತೊಂದು ಚಿತ್ರಾ ನಕ್ಷತ್ರ, ಅದರ ಬಗ್ಗೆ ನಾವು ಈಗಾಗಲೇ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ತುಂಬ ಚಾತುರ್ಯದಿಂದ ಕೂಡಿರ್ತಾರೆ ಹಾಗೂ ಒಳ್ಳೆಯ ಮನಸ್ಸಿನಲ್ಲಿ ಶುದ್ಧವಾದ ಅಂತಃಕರಣವನ್ನು ಹೊಂದಿರ್ತಾರೆ. ಇಂತಹ ತುಲಾರಾಶಿಯ ಬಗ್ಗೆ ನಾವು ಅವರ ಸ್ವಭಾವನ ಶ್ಲೋಕದ ಮೂಲಕವಾಗಿ ತಿಳಿದುಕೊಳ್ಳೋಣ. ತುಂಬ ಚೆನ್ನಾಗಿದೆ. ಅವರ ಸ್ವಭಾವವೇ ತುಂಬ ಆಕರ್ಷಕವಾಗಿದೆ. ತುಂಬ ಖುಷಿಯಾಗುತ್ತೆ. ನಾವಿನ್ನು ಮುಂದೆ ಏನಾದರೂ ಫ್ರೆಂಡ್ಶಿಪ್ ಮಾಡೋದಿದ್ದರೆ ತುಲಾರಾಶಿಯವರ ಜೊತೆ ಮಾಡೋಣ ಅನ್ನುವಷ್ಟು ನಿಮಗೆ ಕನ್ವಿನ್ಸ್ ಆಗುತ್ತೆ. ಅದನ್ನು ಕೇಳಿಸಿಕೊಳ್ಳಿ. ದೇವಬ್ರಾಹ್ಮಣ ಸಾಧು ಪೂಜನರತಃ ಪ್ರಾಜ್ಞ ಶುಚಿ ಸ್ತ್ರೀಜಿತಃ. ಇಷ್ಟೊಂದು ಹೊಗಳಿಕೆ ಯಾವ ರಾಶಿಯವರೆಗೂ ಕಾಣಿಸಲ್ಲ. ಪ್ರಾಂಶುಶ್ಚೋನ್ನತನಾಸಿಕ ಕೃಶಚಲದ್ಗಾತ್ರೋಟನೋರ್ಥಾನ್ವಿತಃ. ಇದೊಂದೇ ದೋಷ. ಹೀನಾಂಗ ಕ್ರಯ ವಿಕ್ರಯೇಷು ಕುಶಲೋ ದೇವದ್ವಿನಾಮ ಸರುಕು ಬಂಧೂನಾಂ ಉಪಕಾರ ಕೃದ್ವಿರುಷಿತ ತ್ಯಕ್ತಸ್ತುತೈ ಸಪ್ತಮೇ. ಎಲ್ಲ ವರ್ಣನೆ ಮಾಡಿ ತುಲಾರಾಶಿಯವರನ್ನ ವರ್ಣನೆ ಮಾಡಿ ಕೊನೆಗೆ ಒಂದು ದುಃಖ, ಮನಸ್ಸಿಗೆ ದುಃಖವಾಗುವಂಥ ಒಂದು ಸಂಗತಿ ಅಂದರೆ ದೈನ್ಯ ಹೊಂದುವ ಸ್ಥಿತಿ. ಏನಂದರೆ ತುಂಬ ಉಪಕಾರ ಮಾಡ್ತಾರಂತೆ. ಕೊನೆಗೆ ಯಾರಿಗೆ ಉಪಕಾರವನ್ನು ಮಾಡ್ತಾರೋ ಅವರು ಚೆನ್ನಾಗಿ ಇವರಿಂದ ವಸೂಲಿ ಮಾಡಿ ಅವರನ್ನು ಬಿಟ್ಬಿಡ್ತಾರಂತೆ. ಅದು ಒಂದೇ ಇವರಲ್ಲಿರುವಂಥ, ಅಂದರೆ ಇನ್ನೊಬ್ರಿಗೆ ಉಪಕಾರ ಮಾಡ್ತಾರೆ, ಅವರಿಂದಲೇ ಅಂದರೆ ದೂರ ಸರಿಸ್ಕೊಳ್ತಾರೆ, ತಿರಸ್ಕೃತರಾಗ್ತಾರೆ. ಅದು ಇವರಲ್ಲಿರುವಂಥ ಒಂದು ನ್ಯೂನತೆ. ಬಿಟ್ಟು ಉಳಿದಿದ್ದಂತೆ ಅವರ ಲಕ್ಷಣಗಳು, ಅವರ ಗುಣಗಳು ಕೇಳಿ ಏನು ಅಂದರೆ ದೇವಬ್ರಾಹ್ಮಣ ಸಾಧು ಪೂಜನರತಃ. ದೇವತೆಗಳನ್ನು ಹಾಗೂ ಬ್ರಹ್ಮಜ್ಞಾನಿಗಳನ್ನು, ಹರಿಭಕ್ತರನ್ನು, ಸಾಧು ಜನರನ್ನು ಇವರು ತುಂಬ ಗೌರವದಲ್ಲಿ ಕಾಣ್ತಾರೆ. ಯಾವತ್ತೂ ಕೂಡ ಅಂಥವ್ರು ಕಂಡ್ರೆ ಮೊದಲು ನಮಸ್ಕಾರ ಮಾಡಿ ಆಮೇಲೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥ ವಿನಯ ತುಲಾರಾಶಿಯವರಲ್ಲಿರುತ್ತೆ. ಬೇರೆ ಯಾರಲ್ಲೂ ಹಾಗಿರಲ್ಲ. ಎದೆ ಕೊಟ್ಟು ನಿಲ್ಲಲ್ಲ. ಅವರು ಏನೇ ತಮ್ಮ ಬುದ್ಧಿಶಕ್ತಿಯಲ್ಲಿ ಏನು ಬೇಕಾದ್ರೂ ತೋರಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ದೊಡ್ಡವ್ರು ಕಂಡ್ರೆ ಮೊದಲು ನಮಸ್ಕಾರ ಮಾಡ್ತಾರೆ, ಆಮೇಲೆ ಮಾತನಾಡ್ತಾರೆ. ಪ್ರಾಜ್ಞ, ತುಂಬ ಬುದ್ಧಿವಂತರು. ಹಾಗೆ ತಲೆ ಬಾಗುತ್ತಾರೆ ಎಂದ ಮಾತ್ರಕ್ಕೆ ತಲೆ ಒಳಗಡೆ ಏನಿಲ್ಲ ಅಂತ ತಿಳ್ಕೊಳ್ಳೋ ಹಾಗಿಲ್ಲ. ಪ್ರಾಜ್ಞ, ಬರೀ ತಿಳಿದವರಲ್ಲ, ಪ್ರಾಜ್ಞ, ಪ್ರಕೃಷ್ಟವಾಗಿ ಜ್ಞಾನ ಇವರಲ್ಲಿರುತ್ತೆ. ಶುಚಿಹಿ, ತುಂಬ ನೀಟಾಗಿರ್ತಾರೆ. ಅತ್ಯಂತ ಶುಚಿರ್ಭೂತರಾಗಿರ್ತಾರೆ, ಪವಿತ್ರರಾಗಿರ್ತಾರೆ. ಅವರ ದೇಹ ಪವಿತ್ರವಾಗಿರುತ್ತೆ. ಸ್ತ್ರೀಜಿತಃ, ಗುಣಗಳಿಂದ ಸ್ತ್ರೀಯರನ್ನು ಗೆದ್ದಿರ್ತಾರೆ. ಪ್ರಾಂಶುಶ್ಚೋನ್ನತನಾಸಿಕ, ಸ್ವಲ್ಪ ಎತ್ತರ ಇರ್ತಾರಂತೆ. ಮತ್ತು ಮೂಗು ಎತ್ತರದಲ್ಲಿರುತ್ತೆ. ಆಮೇಲೆ ಸ್ವಲ್ಪ ನಡಿಬೇಕಾದ್ರೆ ದೇಹ ತುಲಾಂಡಿ ಥರ ಸ್ವಲ್ಪ ಓಲಾಡಿಕೊಂಡು ನಡೀತಾರೆ. ಚಲದ್ಗಾತ್ರೋಟನಾರ್ಥೋ ಅನ್ವಿತಃ. ಮತ್ತು ಸ್ವಲ್ಪ ಸಂಚಾರ ಹೆಚ್ಚು. ಮನೇಲಿ ಕೂತ್ಕೋ ಅಂದರೆ ಕೂಡಲ್ಲ ಇವರು, ಸ್ವಲ್ಪ ಓಡಾಟ ಹೆಚ್ಚು. ಆಮೇಲೆ ಒಳ್ಳೆ ದುಡ್ಡಿರುತ್ತೆ, ದುಡ್ಡು ಮಾಡ್ತಾರೆ.
ಚೆನ್ನಾಗಿ ದುಡ್ಡು ಮಾಡ್ತಾ ಇರ್ತಾರೆ. ದುಡ್ಡು ಮಾಡಿ 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 ಇಡ್ತಾ ಇರ್ತಾರೆ. ವ್ಯವಹಾರ ಮಾಡಲಿಕ್ಕೆ ಸ್ವಲ್ಪ ಟೆನ್ಷನ್ ಜಾಸ್ತಿ, ಸ್ವಲ್ಪ ಪುಕ್ಕಲ್ತನ ಇರುತ್ತೆ ಅವರಿಗೆ. ದುಡ್ಡು ಮಾಡ್ತಾರೆ, ಎಲ್ಲಾದರೂ ಇನ್ವೆಸ್ಟ್ ಮಾಡು ಅಂತಂದರೆ ತಕ್ಕಡೆ ಹಿಡ್ಕೊಂಡು ಬಿಡ್ತಾರೆ, ಎಲ್ಲಾದರೂ ಮೋಸ ಆಗಿಬಿಟ್ರೆ ಅಂತ. ಅದು ಇವರಲ್ಲಿರುವಂಥ ಒಂದು ವೀಕ್ನೆಸ್ಸು. ಅವರಿಗೆ ಧೈರ್ಯ ಕಮ್ಮಿ ಇರುತ್ತೆ ತುಲಾರಾಶಿಯವರಿಗೆ. ಯಾಕೆಂದರೆ ಎಲ್ಲವನ್ನು ನ್ಯಾಯಬದ್ಧವಾಗಿ ಎಲ್ಲೂ ಮೋಸ ಹೋಗಬಾರ್ದು ಅಂತ ಎಲ್ಲೂ ಇನ್ವೆಸ್ಟ್ ಮಾಡಲ್ಲ. ಆ ಥರ ಆಗಿಬಿಡುತ್ತೆ ಇವರ ಸ್ಥಿತಿಗತಿಗಳು. ಹೀನಾಂಗ ಏನೋ ಅಂಗವೈಕಲ್ಯ ಇರುತ್ತೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಆಮೇಲೆ ಕ್ರಯ ವಿಕ್ರಯೇಶು ಕುಶಲಃ, ಇವ್ರು ಎಲ್ಲಿದ್ದರೂ ಏನೋ ಒಂದು ವ್ಯವಹಾರ ಮಾಡ್ತಾನೆ ಇರ್ತಾರೆ. ಒಂದು ವ್ಯಾಪಾರ ಮಾಡ್ತಾರೆ, ಇಲ್ಲ ತೊಗೊಳ್ತಾ ಇರ್ತಾರೆ. ಹೆಣ್ಮಕ್ಳಾಗಿದ್ದರೆ ಅಂಗಡಿಗೆ ಹೋಗ್ತಾರೆ, ಪರ್ಚೇಸ್ ಮಾಡ್ತಾ ಇರ್ತಾರೆ. ಗಂಡಸರಾದರೆ ಅದು ಮಾರಾಟ ಮಾಡಿದೆ, ಇದು ಮಾರಾಟ ಮಾಡಿದೆ ಏನು ಮಾಡ್ತಿರ್ತಾರೆ. ಕ್ರಯ ವಿಕ್ರಯೇಶು ಕುಶಲಃ ದೇವದ್ವಿನಾಮ ಸುರಕೋ. ಮತ್ತು ಸಾಮಾನ್ಯವಾಗಿ ದೇವತೆಗಳ ಹೆಸರನ್ನೇ ಇವರು ಧಾರಣೆ ಮಾಡಿರ್ತಾರೆ. ಬಂಧುನಾಮ ಅದಾಗಲೇ ಹೇಳಿದೆ ನಾನು. ಇನ್ನು ಬಂಧು ಜನರಿಗೆ, ತಮ್ಮ ಸ್ನೇಹಿತರಿಗೆ ಯಾರು ಏನೇ ಉಪಕಾರ ಕೇಳಿದ್ರು ನಾನು ಮಾಡ್ತೀನಿ ಅಂತ. ನಾನು ಇಂಥ ಕಡೆ ಹೋಗಬೇಕಾಗಿದೆ, ಸ್ವಲ್ಪ ಜೊತೆಗೆ ಬರ್ತೀರಾ, ನೀವು ಇದ್ದರೆ ನಂಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ರೆ ಆಯ್ತಾಯ್ತು ನಾನು ಬರ್ತೀನಿ ಅಂದ್ಬಿಡ್ತಾರೆ. ಅಂದರೆ ಮೊದಲು ಯಾರು ಏನು ಹೇಳಿದ್ರು ಉಪಕಾರ, ಆಮೇಲೆ ತಮ್ಮ ಸ್ವಂತಿಕೆ ಅಂತ. ಅದರಿಂದ ತುಲಾರಾಶಿಯವರಲ್ಲಿರುವಂತಹ ಈ ಗುಣಗಳು ಅದು ತುಂಬ ಚೆನ್ನಾಗಿದೆ. ಅದರಲ್ಲೂ ಸ್ವಾತಿ ನಕ್ಷತ್ರ ತುಂಬ ಒಳ್ಳೆಯ ನಕ್ಷತ್ರ, ಚಿತ್ರಾ ನಕ್ಷತ್ರ ಕೂಡ ಒಳ್ಳೆಯದೇ. ವಿಶಾಖ ನಕ್ಷತ್ರ ಸ್ವಲ್ಪ ಸಿಟ್ಟು ಜಾಸ್ತಿ, ಅಂದರೆ ಅಗ್ನಿ ನಕ್ಷತ್ರ. ಉಳಿದಿದ್ದಂತೆ ಧಾರ್ಮಿಕ ಪ್ರಜ್ಞೆ, ಪೂಜೆ ಹವನ ಇವುಗಳಲ್ಲಿ ಆಸಕ್ತಿ ಅದು ಕೂಡ ಚೆನ್ನಾಗೇ ಇದೆ. ಹೀಗೆ ಈ ತುಲಾರಾಶಿಯವರಿಗೆ ಪ್ರಕೃತದಲ್ಲಿ ಹೇಗಿದೆ ಅಂತ ನಾವು ವಿಚಾರ ಮಾಡೋದಾದರೆ, ತುಲಾರಾಶಿ ಈಗ ಪಂಚಮ ಸ್ಥಾನದಲ್ಲಿ ರಾಹು, ಮತ್ತು ಷಷ್ಠ ಸ್ಥಾನದಲ್ಲಿ ಶನಿ ಮತ್ತು ಕುಜ, ಮತ್ತು ಸಪ್ತಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ. ಸಪ್ತಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇರೋದರಿಂದಾಗಿ ಇವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಅದರಲ್ಲಿ ರವಿ ನಿಯಾಮಕ, ಶುಕ್ರ ಅಂದರೆ ಹಣ ಇದೆ, ರವಿ ನಿಯಾಮಕ ಆಧಿಪತ್ಯ ಕೊಡ್ತಾನೆ, ಬುಧ ಬುದ್ಧಿ ಕೊಡ್ತಾನೆ. ಇಷ್ಟೆಲ್ಲ ಇದ್ದಾಗ ಅವರು ಏನು ಕೈ ಹಾಕಿದ್ರೂ ಕೂಡ ಕೆಲಸ ಆಗುತ್ತೆ. ಪಂಚಮ ಸ್ಥಾನದಲ್ಲಿ ರಾಹು ಇರೋದರಿಂದಾಗಿ ಮಕ್ಕಳಿನಿಂದ ಸ್ವಲ್ಪ ಸಮಸ್ಯೆ ಅಥವಾ ಮಕ್ಕಳಿನ ಆರೋಗ್ಯ ಇತ್ಯಾದಿಗಳಲ್ಲಿ ಹದಗೆಡುವಂಥದ್ದು, ಅದು ಈ ವರ್ಷ ಸ್ವಲ್ಪ ಸಮಸ್ಯೆ ಇರೋದೇ ವಿದ್ಯೆಯಿಂದ ಮತ್ತು ಮಕ್ಕಳ ಕಡೆಯಿಂದ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಉಳಿದಿದ್ದಂತೆ ಶನಿ ಷಷ್ಠ ಸ್ಥಾನದಲ್ಲಿ ಇರೋದರಿಂದಾಗಿ ಇವರಿಗೆ ಆರೋಗ್ಯ ಮೊದಲಾದವುಗಳಿಗೆ ಏನೂ ಸಮಸ್ಯೆ ಏನೂ ಇಲ್ಲ. ಮತ್ತು ನವಮ ಸ್ಥಾನದಲ್ಲಿ ಗುರು, ಆದ್ದರಿಂದ ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದಾಗಿ ಇವರಿಗೆ ಎಲ್ಲ ಥರನೂ ಒಳ್ಳೆಯದಾಗಿದೆ. ಆದರೆ ಜೂನ್ ಆದಮೇಲೆ ಇವರಿಗೆ ಸ್ವಲ್ಪ ಗುರುಬಲ ಕಡಿಮೆ ಆಗುತ್ತೆ, ಪೂರ್ತಿ ಹೋಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ದಶಮಕ್ಕೆ ಗುರು ಉಚ್ಚ ಸ್ಥಾನಕ್ಕೆ ಬರ್ತಾನೆ, ಆಗ ಇವರಿಗೆ ವ್ಯವಹಾರ ಮತ್ತಷ್ಟು ಜಾಗೃತವಾಗುತ್ತೆ, ಆದರೆ ಉಳಿದ ಶಕ್ತಿಗಳು ಕಡಿಮೆ ಆಗುತ್ತೆ. ಆದ್ದರಿಂದ ಇವರು ಈ ರಾಹುದೋಷ ಪರಿಹಾರಕ್ಕೋಸ್ಕರ ಮತ್ತು ಗುರುವಿನ ಬಲ ಸಂಪ್ರಾಪ್ತಿಗೋಸ್ಕರ ಇವರು ಪ್ರಕೃತದಲ್ಲಿ ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ಒಂದು ವಿಶೇಷ ಸಂಕಲ್ಪವನ್ನು ಮಾಡಿ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಮಾಡಿದ್ರೆ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ. ಕಾರಣ ಏನಂದರೆ ಇವರು ಶುಕ್ರನ ಆಧಿಪತ್ಯದಲ್ಲಿ ಇರುವಂಥವರು. ಇವರಿಗೆ ಲಕ್ಷ್ಮೀ ಆರಾಧನೆ ತುಂಬ ವಿಶೇಷ. ಅದರಲ್ಲೂ ಕೂಡ ಲಕ್ಷ್ಮೀ ಸಹಿತರಾದ ಶ್ರೀಕರ ನಾರಾಯಣ ದೇವರ ಆರಾಧನೆ ಇರೋದೇ ತುಲಾರಾಶಿಯವರಿಗೆ. ಯಾಕೆ ಅಂದರೆ ಭಗವಂತ ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಿದ್ದಾನೆ. ಅದರಲ್ಲಿ ಸಂಪತ್ತನ್ನು ಕೊಡುವುದಕ್ಕೋಸ್ಕರ ಒಂದು ಅವತಾರ ಇದೆ, ಅದುವೇ ಶ್ರೀಕರ ನಾರಾಯಣ ಅವತಾರ. ಅಂದರೆ ಲಕ್ಷ್ಮಿಯ ಪೂರ್ತಿ ಒಲವಿನ ಅವತಾರ ಅದು. ಲಕ್ಷ್ಮೀದೇವಿ ತುಂಬ ಇಷ್ಟಪಡುವ ರೂಪ ಅದು ಶ್ರೀಕರ ನಾರಾಯಣ ರೂಪ. ಆದರೆ ಎಲ್ಲ ಗ್ರಹಗಳನ್ನು ತನ್ನ ಕೈಯಲ್ಲಿ ಧಾರಣೆ ಮಾಡಿದ್ದಾರೆ. ಬೊಗಸೆಗಳಿಂದ ರತ್ನ ಸಂಪತ್ತನ್ನು ವರ್ಷಣ ಮಾಡ್ತಾ ಇದ್ದಾರೆ. ಇಂತಹ ಶ್ರೀಕರ ನಾರಾಯಣ ದೇವರ ಆರಾಧನೆ ಈ ತುಲಾರಾಶಿಯವರು ಮಾಡಿದ್ರೆ ಅವರಿಗೆ ಶುಕ್ರ ಯೋಗ, ಶುಕ್ರ ದಶೆ ಅದ್ಭುತವಾಗಿ ಬರುತ್ತೆ. ಅವರಿಗೆ ಸೈಟು, ಮನೆ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ಬೋದು. ಅವರೀಗ ಚೆನ್ನಾಗಿದೆ, ಭಾಗ್ಯಸ್ಥಾನದಲ್ಲಿ ಗುರು ಕೂಡ ಇರೋದರಿಂದಾಗಿ ಚೆನ್ನಾಗಿದೆ. ಆದರೆ ರಾಹು ಒಂದು ದೋಷ ಪರಿಹಾರ ಒಂದು ಮಾಡಿಕೊಳ್ಬೇಕು. ಉಳಿದಿದ್ದಂತೆ ಇವರಿಗೆ ಇನ್ನು ಕರ್ಮಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದಲೂ ಕೂಡ ಒಳ್ಳೆಯದಾಗುತ್ತೆ. ಆದ್ದರಿಂದ ನೀವು ಅಕ್ಷಯ ತೃತೀಯ ದಿವಸ ತಪ್ಪದೆ ನೀವು ಶ್ರೀಕರ ನಾರಾಯಣ ದೇವರ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಅರ್ಚನೆ ಮೊದಲಾದವುಗಳನ್ನು ಮಾಡಿ ನೋಡಿ. ಆಮೇಲೆ ನಿಮಗೆ ಹೇಗೆ ಒಳ್ಳೆಯ ಅದೃಷ್ಟ ಒಲಿಯುತ್ತೆ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ.
ನಾವು ನಿಮಗೆ ಪೂರ್ಣ ಮಾಹಿತಿಯನ್ನು ಕಳಿಸಿಕೊಡ್ತೀವಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಃ ಸ್ವರೂತು. ಶ್ರೀಕೃಷ್ಣಾರ್ಪಣಮಸ್ತು.